ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮನೆ ದೇವರಿಗೆ. ತುಂಬ ದಿನ ಆಗಿತ್ತು, ಹೋಗಿರ್ಲಿಲ್ಲ. ಸೊ ಜಿಯನ್ ಕೂಡ ರೆಡಿಯಾಗಿ ಕೂತಿದ್ದಾರೆ. ಎಲ್ಲೋಗ್ತಿದ್ಯಾ ಚಿನಿಮಾ? ಮಾಮಿ, ನಾನು ರೆಡಿ ಆಗಿದ್ದೀನಿ, ಕುರ್ತಾ ಹಾಕೊಂಡಿದ್ದೀನಿ. ಸ್ಯಾರಿ ಹಾಕೊಳ್ಳೋಣ ಅನ್ಕೊಂಡೆ, ಬಟ್ ಜಿಯನ್ನ ಕೂಡಿಸ್ಕೋಬೇಕಾದ್ರೆ ಎಲ್ಲ ಹೊಸ್ಕಿ ಹಿಡ್ಕೊಳಕ್ಕಾಗಲ್ಲ ಅನ್ನೋ ಅದಕ್ಕೆ ಕುರ್ತಾ ಹಾಕೊಂಡೆ. ಸೊ ಚಂದು, ಬನ್ನಿ ಹೋಗೋಣ. ಲೇಟ್ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೂ ಪೂಜೆ ಎಲ್ಲ ಮಾಡಿ ಮನೇಲಿ ಹೊರಡ್ತಾ ಇದ್ವಿ. ಮತ್ತು ಅಲ್ಲಿ ಫೋನ್ ಮಾಡಿ ಕೇಳಿದ್ವಿ, ಪೂಜೆ ಲೇಟ್ ಅಂತ ಹೇಳಿದ್ರು. ಅದಕ್ಕೆ ಅವರೇ ಸ್ವಲ್ಪ ಲೇಟಾಗಿ ಬನ್ನಿ ಅಂದರು. ಅದಕ್ಕೆ ನಾವು ಲೇಟಾಗಿ ಹೊರಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಬೆಂಗಳೂರು ಇನ್ನೂ ಬಿಟ್ಟಿಲ್ಲ. ಫುಲ್ಲು ಅಂದರೆ ಟ್ರಾಫಿಕ್ ಇಲ್ಲ, ಬಟ್ ಸಿಗ್ನಲ್ಸ್ ತುಂಬ ಇದೆ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಜಿಯನ್ ಕಾರ್ ಹತ್ತಿದ ತಕ್ಷಣ ಪಾಂಚೋಬಿಟ್ಟ, ಮಲ್ಕೊಂಡಿದ್ದಾನೆ ಅವನು. ನಾವು ಮಲ್ಕೊಳ್ಳಿ ಅಂತ ಸುಮ್ಮನಾದ್ವಿ. ಇನ್ನು ಅಷ್ಟೊಂದು ದೂರ ಹೋಗ್ಬೇಕಲ್ಲ, ಅದಕ್ಕೆ. ಸೊ ರೋಡ್ ಬಂದು ಜಾಯಿನ್ ಆದ್ವಿ ಇವಾಗ. ಏನ್ ರೋಡ್ ಇದು? ಹಾಸನ್ ಅಲ್ಲ, ಹಾಸನ್ ಹೈವೇ. ಈ ರೋಡ್ ಬಂದು ಜಾಯಿನ್ ಆದ್ರೆ ಇವಾಗ ಇನ್ನು ಬೇಗ ಹೋಗ್ಬಿಡ್ತೀವಿ. ಅಲ್ಲಿಂದ ಮಾಮೂಲಿ ಸಿಟಿ ರೋಡಲ್ಲೇ ಲೇಟ್ ಆಗೋದು, ಸಿಗ್ನಲ್ಸ್ ಬೀಳುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅದಕ್ಕೆ. ಬಟ್ ಈ ರೋಡಲ್ಲಿ ಪರವಾಗಿಲ್ಲ, ಇವತ್ತು ಸ್ವಲ್ಪ ಫ್ರೀಯಾಗೇ ಇದೆ. ಕೊಲಿ, ಎಲ್ಲೂ ಬಂದಿದ್ದೆ ಇವಾಗ? ಸೂಸು ಮಾಡಿ ಬೇಬಿ ಕಾಫಿ ಕುಡಿಬೇಕಂತ. ಬೇಬಿ ಕಾಫಿ. ಜಿಯನ್ಗೆ ಎಲ್ಲೋದ್ರು ಫ್ಯಾನ್ಸ್ ಅಂತ ಸಿಗ್ತಾರಲ್ಲ ಚಿನಿಮಾ? ಚಂದ ನೋಡಿ, ಇಲ್ಲಿ ಒಂದು ಮೊಬೈಲಲ್ಲಿ ಅದು ಇದು ಅದೇ ಆಫೀಸ್ದು. ಏನಿದು? ಸೊ ಇವತ್ತು ಆರ್ಡ್ರ್ ಮಾಡಿದ್ದು ಏನೂ ಇಲ್ಲ ಅಂತ, ಅಷ್ಟೊಂದು ರಶ್ಶು ಇದ್ದಾರೆ, ತುಂಬ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ಸರ್ವಿಸ್ ಕೊಡ್ತಿರೋರು ಕೂಡ ನಮ್ಮ ಸಬ್ಸ್ಕ್ರೈಬರೇ. ಖುಷಿ ಆಯಿತು ಅವ್ರು ಕೇಳಿ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ. ಎಲ್ಲಿ ಬಂದು ಐಡೆಂಟಿಫೈ ಮಾಡಿ ಮಾತಾಡ್ಸೋದು ನಮ್ಗೆ ಖುಷಿ ಆಗುತ್ತೆ. ಜಿಯನಿಗೆ ಪಾಪ ದೋಸೆ ಬೇಕಿತ್ತು, ದೋಸೆ ಇಲ್ಲ. ಪೂರಿ ಸ್ಯಾಂಡ್ವಿಚ್ ನೋಡ್ಬೇಕು ಏನು ತಿನ್ಸ್ಬೇಕು ಅವನಿಗೆ ಅಂತ. ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ, ಇಡ್ಲಿ ತಿಂತಾನ ಇಲ್ವೊಂದು ನೋಡ್ಬೇಕು. ಇಡ್ಲಿ ಇಷ್ಟ ಆಗಲ್ಲ ಅವನಿಗೆ. ಫ್ರೆಂಡ್ಸ್, ನಾವು ಯಾವಾಗಲೂ ನಮ್ಮನೆ ದೇವ್ರಿಗೆ ನಾಗಮಂಗಲ ಹತ್ರ ಹೋದಾಗೆಲ್ಲ ಸ್ವಾತಿ ಅಲ್ಲೇ ಹೋಗೋದು ನಾವು, ಏನಾದರೂ ತಿನ್ನಬೇಕಿದ್ರೆ. ಸೊ ಲೇಟ್ ಆಗಿತ್ತು, ಅದಕ್ಕೆ ಫಸ್ಟು ಜಿಯನ್ಗೆ ಏನಾದರೂ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಹೋಗಿದ್ವಿ. ಅವ್ನು ತಿಂದಾದ್ಮೇಲೆ ಹೊರಗಡೆ ಬಂದು ಆಟ ಆಡ್ತಿದ್ದ. ಸೊ ಆಟ ಆಡಿಕೊಂಡು ವಾಪಸ್ ಹೋಗೋದೇ ಬೇಡ, ಇಲ್ಲಿ ಆಟ ಆಡೋಣ ಅಂತ ಹೇಳ್ತಾ ಇದ್ದ ಅವನು. ಸೊ ಊಟ ಎಲ್ಲ ಮಾಡಿದ್ದಾಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜಿಯನ್ ಇಲ್ಲಿ ಸ್ಲೈಡ್ ಆಡ್ಕೊಂಡು ಬರೋದಿಲ್ಲ, ಇಲ್ಲೇ ಇರ್ತೀನಿ ಅನ್ಕೊಂಡು ಕೂತಿದ್ದ. ಹೇಳ್ಕೊಂಡು ಬಂದಿದ್ದಾಯ್ತು, ಮತ್ತೆ ಬರೋಣ ಬಾ ಅಂತ. ಫ್ರೆಂಡ್ಸ್, ಚಂದು ಪೂಜೆ ಸಾಮಾನು ತರಕ್ಕೆ ಹೋಗಿದ್ದಾರೆ. ನಾನು ಜೀವ ಇಲ್ಲಿ ಕೂತ್ಕೊಂಡಿದ್ದೀವಿ ಕಾರಲ್ಲಿ. ಸೊ ಇವತ್ತು ತುಂಬಾ ಬಿಸಿಲು ಇದೆ, ಸಕ್ಕತ್ತೊಳ್ಳೆ ಸಮ್ಮರ್ ಬಿಸಿಲು ತರ ಅನ್ನಿಸ್ತಿದೆ. ನಾನು ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಅನ್ಕೊಂಡೆ. ಸ್ಲೈಮ್ ಮಾಡ್ದೆ, ಆಮೇಲೆ ಏನ್ ಮಾಡ್ದೆ? ನಾನು ಸ್ವಲ್ಪ ಕೂಲ್ ಆಗಿರುತ್ತೆ ಅನ್ಕೊಂಡೆ, ಬಟ್ ಸಖತ್ ಬಿಸಿಲು ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಚಳಿ ತರ ಇತ್ತು, ಅದಕ್ಕೆ. ಸಾಮಾನು ಈಗ ಪೂಜೆ ಸಾಮಾನು ತಗೊಂಡು ಹೋಗೋದು. ಇವತ್ತು ಫುಲ್ ಡೇ ಇರುತ್ತೆ ದೇವಸ್ಥಾನ. ಪ್ರತಿ ಸರಿ ದೇವಸ್ಥಾನಕ್ಕೆ ಹೋಗಿದೆ ಅಂತ ಆಗ್ತಾಗ ತುಂಬಾ ಜನ ಕಮೆಂಟ್ಸ್ ಬರೀತಾರೆ, ನಮ್ದು ಅದೇ ಮನೆ ದೇವರು, ಇಲ್ಲ ನಾವು ಅಲ್ಲೇ ಇರೋದು ಅಂತ. ಸೊ ನಾನೆಲ್ಲ ಕಮೆಂಟ್ಸ್ ನೋಡ್ತೀನಿ. ಸೊ ಹಿಂದಿಂದ ಅವಾಗಲೇ ನೋಡೋಕ್ಕಾಗಿಲ್ಲ ಅಂದ್ರೆ ಲೇಟಾಗಿ ಆದ್ರೂ ನೋಡ್ತೀನಿ. ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಹೊರಡೋದು ವಾಪಸ್ಸು.
ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಹೊರಟ್ವಿ. ಹೀಗೆ ಹೋಗಬೇಕು ದೇವಸ್ಥಾನಕ್ಕೆ. ಸೊ ಆಲ್ರೆಡಿ ಅಲ್ಲಿ ಎಲ್ಲ ಶಬ್ದಗಳೆಲ್ಲ ಕೇಳಿಸ್ತಾ ಇತ್ತು, ಪೂಜೆ ಮಾಡ್ತಿರೋದಾಗಿರ್ಬೋದು. ಸೊ ಎಲ್ಲ ಅಂದರೆ ವೈಕುಂಠ ಏಕಾದಶಿಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಅಲ್ಲಿ. ಸೊ ಅದೆಲ್ಲ ಆವಾಗಲೇ ಕೇಳಿಸ್ತಾ ಇತ್ತು, ಪಟಾಕಿ ಹೊಡೆಯೋದು ಎಲ್ಲನೂ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು, ವಾಪಸ್ ಹೋಗ್ತಾ ಇದೀವಿ. ಮತ್ತೆ ನಮ್ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು, ನೋಡ್ತಿರ್ತೀವಿ ಅಂತ. ಈ ಊರಲ್ಲಿ ಏನಂದ್ರೆ, ಈ ಊರಾಗದೇ ಚಿಕ್ಕದು, ಇರೋರೆಲ್ಲ ಗೊತ್ತಿರೋರು ಮತ್ತೆ ಎಲ್ಲಾರು ರಿಲೇಟಿವ್ಸ್ ಆತರ. ವಾಪಸ್ ಇವಾಗ ಹೋಗ್ತಾ ಇದೀವಿ. ನಾನು ಜಿಯಾನ್ ಹಿಂದೆ ಕೂತಿದೀವಿ. ಈಗ ಜಿಯು ಬೇಬಿಗೆ ಮಲ್ಕ್ಸೋಣ ಅಂದ್ಬಿಟ್ಟು ಇವಾಗ ಮಲ್ಕೊಳ್ಳೋ ಡೌಟ್ ಅವರು, ಬಟ್ ಆದ್ರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹಿಂದೆ ಕೂತಿದೀವಿ. ಚಂದು ಟ್ರೈ ಮಾಡ್ತಿದ್ದಾರೆ. ಮುಂದೆ ಸಿಕ್ಕಾಪಟ್ಟೆ ಬಿಸಿಲು ಆಗ್ತಿಲ್ಲ, ಅದಕ್ಕೆ ಹಿಂದೆ ಬಂದ್ವಿ ನಾವು. ಸೊ ಇನ್ನು ಇವತ್ತು ಪೂರ್ತಿ ಇರುತ್ತಲ್ಲ, ಇವತ್ತು ಪೂರ್ತಿ ಇರುತ್ತೆ, ಏನಾದ್ರೂ ಇರುತ್ತೆ ಸಂಜೆ. ಇವಾಗ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ, ಇನ್ನು ಏನೇನೋ ಇರುತ್ತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ರೀಚ್ ಆದ್ವಿ ಬೆಂಗಳೂರಿಗೆ ಅಲ್ವಾ. ನೆಲಮಂಗ್ಲ ಹತ್ರ ಬಂದ್ವಿ. ಜಿಯನ್ ಹಿಂದೆ ಕುತ್ಕೊಂಡು ಅಟ್ಲೀಸ್ಟ್ ಸೀಟ್ ಮೇಲೆ ಕುತ್ಕೊಂತಾನೆ ಅಂತ ಎಲ್ಲೂ ಬಂದು ತೊಡೆ ಮೇಲೆ ಕುತ್ಕೊಂಡಿದ್ದಾನೆ ನೋಡಿ. ಕೆಳಗಡೆ ಕುತ್ಕೊಳ್ಳೋದಂತೆ, ಅವನು ತೊಡೆ ಮೇಲೆ ಕುತ್ಕೋಬೇಕಂತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಇನ್ನೇನು ಮನೆ ಹೋಗ್ಬೇಕಿನ್ನ. ಇನ್ನೊಂದು ಎಷ್ಟೊತ್ತಾಗತ್ತೆ ಅಂದು, ಒಂದು 20 ಮಿನಿಟ್ಸ್ ಆಗತ್ತಾ? 20 ಮಿನಿಟ್ಸ್ ಆಗತ್ತೆ. ಜಿಯಾನು ಮಲ್ಕೊಳ್ದೆ ಇವಾಗ ಮಲಗಿದ್ದಾನೆ ನೋಡಿ. ಆಟ ಆಡ್ಕೊಂಡು ಮಲ್ಕೊಳ್ದೆ ಎಷ್ಟು ಹೇಳಿದ್ರು ಮಾಡಿದೆ, ಇವಾಗ ಮಲ್ಕೊಂತು. ಅದು ತೊಡೆ ಮೇಲೆ ಮಲ್ಕೊಬೇಕು ಅಂತಿದ್ದ. ಆಮೇಲೆ ನಿದ್ರೆ ಬಂದ್ಮೇಲೆ ಕೆಳಗಡೆ ಮಲಗಿಸ್ದೆ. ಮಲ್ಕೊಳ್ಳೋವರೆಗೂ ನನಗೆ ಹಿಂಸೆ ಕೊಟ್ಕೊಂಡು ತೊಡೆ ಮೇಲೆ ಕುತ್ಕೊಂಡು ನನಗೆ ಕೆಳಗಡೆನೂ ಇಳಿಯಲ್ಲ, ಸೀಟ್ ಮೇಲೂ ಕುತ್ಕೊಳ್ಳಲ್ಲ, ಸೀಟ್ ಮೇಲೂ ಮಲ್ಕೊಳ್ಳಲ್ಲ. ತೊಡೆ ಮೇಲೆ ಕುತ್ಕೋಬೇಕು, ತೊಡೆ ಮೇಲೆ ಮಲ್ಕೋಬೇಕು ಅಂತ ಆಟ ಮಾಡ್ಕೊಂಡು ಇವಾಗ ಮಲ್ಕೊಂಡಿದೆ. ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಟೈಮ್ ಆಲ್ಮೋಸ್ಟ್ 8-10 ಆಯಿತು. ಅಂದರೆ ಮನೆಗೆ ಬರೋಷ್ಟರಲ್ಲೇ 7:45 ಹತ್ರ ಆಗಿತ್ತು. ಯಾಕೆಂದರೆ ಅಲ್ಲಿ ಹೋಗಿ ಸ್ವಲ್ಪ ಕಾರ್ದು ಪೆಟ್ರೋಲ್ ಹಾಕ್ಸೋದೆಲ್ಲ ಇತ್ತು, ಮತ್ತು ಆಯಿಲ್ ಏನೋ ಚೇಂಜ್ ಮಾಡಬೇಕು ಅಂದರು ಅವರು ಅಲ್ಲಿ. ಅದಕ್ಕೆಲ್ಲ ಚೇಂಜ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಬಂದ ತಕ್ಷಣ ಕಾಫಿ ಕುಡಿದ್ವಿ. ಜಿಯನ್ಗಿನ ಡ್ರೆಸ್ ಚೇಂಜ್ ಮಾಡಬೇಕು. ಅವರು ಬಂದ ತಕ್ಷಣ ಮನೇಲಿ ಒಂದು ಡೋನಟ್ ಇತ್ತು. ಸೊ ಆ ಡೋನಟ್ ಬೇಕು ಅಂದರು, ಬಿಸಿ ಮಾಡಿಕೊಟ್ಟೆ, ತಿಂತ ಕೂತಿದ್ದಾರೆ. ಇನ್ನು ಡ್ರೆಸ್ ಹಾಕೊಬೇಕು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೆನ್ನೆ ವ್ಲಾಗ್ ಮಾಡ್ತಾ ಇದ್ದೆ, ಇವತ್ತು ಮತ್ತೆ ನೆಕ್ಸ್ಟ್ ಡೇ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಬೆಳಗ್ಗೆನೇನು ವ್ಲಾಗ್ ಮಾಡಲಿಲ್ಲ. ಇವಾಗ ಆಲ್ರೆಡಿ ಟೈಮ್ ಬಂದು 4 ಆಗ್ತಾ ಬಂತು. ಇವಾಗ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೆ. ಏನು ಆಟ ಸಾಮಾನುಗಳೆಲ್ಲ ಇಲ್ಲಿದೆ, ಎತ್ತಿಡ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಹಾಕಿದ್ದಾನೆ, ಅಲ್ಲೊಂದು ಸ್ವಲ್ಪ ಹಾಕಿದ್ದಾನೆ, ಅದೆಲ್ಲ ಎತ್ತಿಡೋ ಕೆಲಸ ಮಾಡಬೇಕು. ಈ ಸರ್ ನಮಗೆ ಏನು ಕೆಲಸ ಇಲ್ಲ ಅಂದರೂ ಒಂದು ಕೆಲಸ ಕೊಡ್ತಾ ಇರ್ತಾರೆ. ಏನು ಸರ್? ಏನ್ ಸರ್? ಹಾಕಿ ಸರ್. ಹಾಕಿ ಇದೇನೇ ಫಿಲ್ ಅನ್ಸಿದ್ಯಾ?
ಫ್ರೆಂಡ್ಸ್, ಜಿಯನ್ದು ಆಟ ಸಾಮಾನೆಲ್ಲ ಎತ್ತಿಟ್ಟಿದ್ದಾದಮೇಲೆ ಅವನು ನನಗೆ ಕ್ರಿಸ್ಮಸ್ ಟ್ರೀ ಹಾಕ್ಕೊಡಿ ಅಂತ ಕೇಳ್ದ. ಅದಕ್ಕೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಲಾಸ್ಟ್ ಇಯರು ಆ ಮನೇಲಿ ತರಿಸಿದ್ದೇ ಇತ್ತು. ಈ ಮನೆ ಶಿಫ್ಟ್ ಆದಾಗ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ವಿ. ಸೊ ಚಂದುಗೆ ಅದನ್ನು ಎತ್ಕೊಡೋಕೆ ಹೇಳಿದೆ, ಅವರು ತೆಗಿತಿದ್ದಾರೆ. ಜಿಯನ್ ಅಂತೂ ಟ್ರೀ 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 ಅಂತ ನಿಂತ್ಕೊಂಡು ಬೇಗ ಬೇಗ ಅಂತ ಹೇಳ್ತಾ ಇದ್ದ. ಸೊ ಕೊಟ್ಟರು ಚಂದು. ಆಮೇಲೆ ಬಂದು ಕ್ರಿಸ್ಮಸ್ ಟ್ರೀ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಜಿಯನ್ ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡುತ್ತೆ. ಇವಾಗ ಫಸ್ಟ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಹೆಲ್ಪು ಮಾಡುತ್ತೆ. ಹಾಗೆ ಅವಾಗವಾಗ ಎಲ್ಲ ಆ ಕಡೆ ಈ ಕಡೆ ಹಾಕೋದು ಕೂಡ ಅವನೇ. ಸೊ ನಾನು ಮತ್ತು ಚಂದು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕ್ರಿಸ್ಮಸ್ ಟ್ರೀನ. ಕೆಳಗಡೆ ಸ್ಟ್ಯಾಂಡ್ ಒಂದು ಮಿಸ್ ಆಗಿತ್ತು, ಅದಕ್ಕೆ ಪಾಟಲ್ಲೇ ಇಡೋಣ ಅಂದ್ಬಿಟ್ಟು ಐಡಿಯಾ ಮಾಡ್ಕೊತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಚಂದನು ಹೆಲ್ಪ್ ಮಾಡ್ತಿದ್ದಾರೆ. ಸ್ವಲ್ಪ ಅಂದರೆ ಫ್ರೀ ಇದ್ರಲ್ಲ, ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಜಿಯನ್ಗೆ ಕ್ರಿಸ್ಮಸ್ ಟ್ರೀ ಹಾಕ್ಬೇಕಂತೆ, ಅದಕ್ಕೆ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅವನು ಹಾಡು ಹೇಳ್ತಿದ್ದಾನೆ. ಏನು ಚಿನಿ ಮಾಡು? ಅಮ್ಮಮ್ಮ ಹೇಳೋ ತನಕ ಹೇಳ್ತಿದ್ದ. ಆಮೇಲೆ ಅವನದೇ ಓನ್ ಲಿರಿಕ್ಸ್ ಕ್ರಿಯೇಟ್ ಮಾಡ್ಕೊಬಿಟ್ಟು ಹೇಳ್ತಾನೆ. ಎಲ್ಲ ಸಾಂಗು ಅಷ್ಟೇ ಹಂಗೆ ಹೇಳೋದು ಅವನು. ಹೇಳೋ ತನಕ ಹೇಳ್ಬಿಟ್ಟು ಆಮೇಲೆ ಅವನದೇ ಹೊಸ ಲಿರಿಕ್ಸ್ ಕ್ರಿಯೇಟ್ ಮಾಡ್ತಾನೆ. ಸ್ಕೂಲಲ್ಲಿ ಮಾಡಿದ್ರ ಇದನ್ನ? ಆಮೇಲೆ ಮಾಡ್ಬಿಟ್ಟು ಏನ್ ಮಾಡಿದ್ರಿ? ಸ್ಕೂಲಲ್ಲಿ ಮಾಡಿದ್ರಂತೆ. ಅದಿಲ್ಲಾಗಬೇಕು ಚಂದು. ಟ್ರೀ ಎಲ್ಲ ಹಾಕಿದ್ಮೇಲೆ ಅದು ಡೆಕೋರೇಟ್ ಮಾಡಬೇಕಲ್ವಾ. ಸೊ ಅದು ಕೂಡ ಲಾಸ್ಟ್ ಇಯರ್ದೇ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಯರ್ ಬೇರೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಕ್ರಿಸ್ಮಸ್ ಟ್ರೀ ಜಿಯನ್ಗೋಸ್ಕರ ಹಾಕೋದು, ಅವನಿಗೆ ಅದು ಲೈಟೆಲ್ಲ ಹಾಕೋದು ಮತ್ತು ಅದೆಲ್ಲ ಏನು ಡೆಕೋರೇಟ್ ಮಾಡಿರ್ತೀವಲ್ಲ ಅದೆಲ್ಲ ನೋಡೋದು ಅಂದರೆ ಅವ್ನಿಗೆ ಇಷ್ಟ, ಅದಕ್ಕೆ ಹಾಕ್ಕೊಡ್ತೀವಿ. ಇಲ್ಲಿ ಎಷ್ಟೊಂದು ಜನ ಹಾಕ್ತಾರೆ ಇವಾಗ. ಸೊ ಡೆಕೋರೇಟ್ ಮಾಡ್ತಾ ಇದ್ದೀವಿ. ನನಗೆ ವೈಟ್ ಕಲರ್ ತೊಗೊಬೇಕು ಅಂತ ಇತ್ತು ಟ್ರೀ, ಬಟ್ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಈ ವರ್ಷ ಇರೋದೇ ಹಾಕೋಣ ಅಂದ್ಬಿಟ್ಟು. ನೋಡಿ, ಜಿಯನ್ ತಂದು ಕೊಡ್ತಾ ಇದೆ. ಒಂದೊಂದು ಎತ್ಕೊಂಡು ಬಂದು ಎಲ್ಲನೂ ಇಲ್ಲಿ ಹಾಕುಮಮ್ಮ, ಅಲ್ಲಿ ಹಾಕುಮಮ್ಮ ಅಂತ. ಸೊ ನಾನು ಹಾಕ್ತಾ ಇದ್ದೀನಿ. ನೋಡಿ, ಅವನು ಹಾಕೋಕ್ಕೆ ರೆಡಿ ಮಾಡ್ತಿದ್ದಾನೆ. ಸೊ ಅವನು ಚಿಕ್ಕ ಚಿಕ್ಕದು ಗಿಫ್ಟ್ ಬಾಕ್ಸ್ ಥರ ಇತ್ತು, ಅದನ್ನು ತಂದು ಇಡೋಕ್ಕೆ ಟ್ರೈ ಮಾಡ್ತಿದ್ದ. ಸೊ ನನಗೂ ಇದೆಲ್ಲ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಜಿಯನ್ಗೆ ಸಾಂತಾ ಕ್ಲಾಸ್ ಡ್ರೆಸ್ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಕ್ತೀನಿ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ಚಂದನು ಬಂದು ಡೆಕೋರೇಟ್ ಮಾಡ್ತಿದ್ದಾರೆ ಟ್ರೀನ. ಅದಾದಮೇಲೆ ಸ್ವಲ್ಪ ಲೈಟ್ ಬಿಡೋಣ ಅಂತ ಅಂದ್ಕೊಂಡ್ವಿ. ಕ್ಯಾಂಡಲ್ಸ್ ಹೇಗೂ ಇತ್ತು, ಸೊ ಕ್ಯಾಂಡಲ್ಸ್ ಕೂಡ ಇಡೋಣ ಅಂದ್ಬಿಟ್ಟು. ಜಿಯನ್ ಅವರ ಕ್ರಿಸ್ಮಸ್ ಟ್ರೀ ರೆಡಿ ಆಯಿತು. ಸ್ಟ್ಯಾಂಡು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡ್ ಎಲ್ಲೋ ಕಳೆದು ಹೋಗಿದೆ. ಸೊ ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಪಾಟಲ್ಲೇ ಹಿಂಗೂ ಅಡ್ಜಸ್ಟ್ ಮಾಡಿದ್ವಿ. ಅವ್ನು ಬೇಕು ಅಂತಿದ್ದ, ಅದಕ್ಕೆ. ಸೊ ಹೀಗೆ ಕಾಣಿಸ್ತಿದೆ. ಆಮೇಲೆ ಇಲ್ಲೂ ಕೂಡ, ಸೊ ಇಲ್ಲೂ ಕೂಡ ಅದು ಕ್ಯಾಂಡಲ್ಸ್ ಇಟ್ಟಿದ್ದೀವಿ. ಇದು ಇನ್ನೊಂದು 3ಕ್ಕೆ ಹಾಕಬೇಕು ಶೆಲ್ಲು. ಅದು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಿಯನ್ ಟ್ರೀ ರೆಡಿ. ಇದು ಕ್ಯಾಂಡಲ್ಸ್ ಮೇಲಿಟ್ಬಿಟ್ಟಿದೆ ನಂದು. ಇವಾಗ ಕೆಳಗಡೆ ತೊಗೊಂಡು ಬಂದು ಇಟ್ಟಿದ್ದೀನಿ. ಸಿಲ್ವರ್ ಬಟನ್, ಗೋಲ್ಡ್ ಬಟನ್. ಸೊ ಜಿಯನ್ಗೆ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ 100 ಫೀಟ್ ರೋಡಲ್ಲಿ ಹೋಗಿ ಸುತ್ತಾಡ್ಕೊಂಡು ಬರೋದು ಅಂತ ಹೋಗ್ತಾ ಇದೀವಿ. ಮಾಲ್ ನಾಳೆ, ಇವತ್ತು ಬೇಡ. ಓಕೆ, ರೆಡಿ? 100 ಫೀಟ್ ಹತ್ರ ರೋಡ್ ಹತ್ರ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸುತ್ತಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡ್ಬೋದು ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ. ಮತ್ತು ಎಲ್ಲ ಶಾಪ್ಗಳ ಮುಂದೆ ಕ್ರಿಸ್ಮಸ್ದು ಏನೋ ಪ್ರೋಗ್ರಾಮ್ಸ್ ಎಲ್ಲ ಕೆಲವೊಂದು ಕಡೆ ನಡೀತಾ ಇತ್ತು.
ಸ್ವಲ್ಪ ಹೊತ್ತು 100 ಫೀಟ್ ರೋಡಲ್ಲೆಲ್ಲ ಓಡಾಡಿದ್ವಿ. ಆಮೇಲೆ ಇವಾಗ ಜಿಯನ್ನ ಮ್ಯಾಕ್ರಾನ್ಸ್ ಬೇಕು ಅಂತ ಸ್ಮೂರು ಕರ್ಕೊಂಡು ಬಂದಿದ್ದಾನೆ. ಏನಪ್ಪ ಸೊ ಅವನಿಗೆ ತಿನ್ಸ್ಕೊಂಡು ಇಲ್ಲಿಂದ ಮತ್ತೆ ಮನೆಗೆ ಹೊರಡಬೇಕು. ಸೊ ನಾನು ಈ ವಿಡಿಯೋ ಹಾಕೋಷ್ಟಕ್ಕೆ ತುಂಬ ದಿನ ಆಗಿರುತ್ತೆ. ಯಾಕೆ ಇಷ್ಟಿನ ವಿಡಿಯೋ ಹಾಕಿರಲಿಲ್ಲ, ನನ್ನ ಲೈಫಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ಸ್ಯಾಟರ್ಡೇ ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ವ್ಲಾಗ್ ಮಾಡಿದೆ. ಅದಾದಮೇಲೆ ಸಂಡೇ ಸ್ವಲ್ಪ ಒಂಚೂರು ವ್ಲಾಗ್ ಮಾಡಿದೆ. ಸೊ ಅದಕ್ಕೆ ಮುಂಚೆನೂ ನಾನು ಒಂದು ಸ್ವಲ್ಪ ದಿನ ವೀಡಿಯೋ ಹಾಕಿರಲಿಲ್ಲ, ಆಮೇಲೂ ಕೂಡ ವೀಡಿಯೋ ಹಾಕಲಿಲ್ಲ. ಸೊ ಏನಕ್ಕೆ ಅಂದರೆ ನಂಗೆ ಗೊತ್ತು ತುಂಬ ಜನ ಯಾಕೆ ರಮ್ಯಾ ಏನೋ ವೀಡಿಯೋ ಹಾಕಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ ಅಂತ. ಏನಂದರೆ ಈ ಸರಿ ನಾನು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತಲೇ ವೀಡಿಯೋ ಹಾಕಲಿಲ್ಲ. ಮತ್ತು ನಿಮಗೂ ಎಲ್ಲ ರಜಾ ಇರ್ತಾಯಿತ್ತು. ಸೊ ಎಲ್ಲ ಆ ಕಡೆ ಈ ಕಡೆ ಹೋಗಿರ್ತೀರ. ಹಾಗೆ ನಾವು ಎಲ್ಲೂ ಹೋಗಲಿಲ್ಲ, ಮನೇಲೇ ಇದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಯಾಕೆಂದರೆ ವಿಡಿಯೋ ಹಾಕಬೇಕು ಅಂತ ಇದ್ದಾಗ ನನಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಆಮೇಲೆ ಎಡಿಟಿಂಗ್ ಇರುತ್ತೆ, ಅದು ಅಪ್ಲೋಡ್ ಮಾಡೋದು. ಸೊ ಎಷ್ಟೊಂದು ಕೆಲಸ ಇರ್ತಾಯಿತ್ತು. ಈ ಸರಿ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಸ್ವಲ್ಪ ದಿನ ಅಂತ ಅಂದ್ಕೊಂಡೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಹಾಕ್ತಾನೇ ಇದೆ ವ್ಲಾಗ್ಸು. ಸೊ ಅಟ್ಲೀಸ್ಟ್ 2 ಡೇಸ್ ಒಂದು ವಿಡಿಯೋ ಅಂತೂ ಹಾಕ್ತಾನೇ ಇದ್ದೆ. ಜೀವನ ಜೊತೆ ಆಟ ಆಡ್ಕೊಂಡು ಅವನಿಗೂ ಹಿಂಗೂ ಸ್ಕೂಲ್ ಇರಲಿಲ್ಲ, ಹಾಲಿಡೇ ಇತ್ತು, ಅವನ ಜೊತೆ ಆಟ ಆಡ್ಕೊಂಡು ಇದ್ದಿದ್ದಾಯಿತು. ಪಾಪ ಅವನಿಗೆ ಮಧ್ಯ ಒಂದು ಸರಿ ಜ್ವರನೂ ಕೂಡ ಬಂದುಬಿಟ್ಟಿದೆ. ಸೊ ಇವಾಗ ಪರವಾಗಿಲ್ಲ. ಮತ್ತು ಅವ್ನು ಜ್ವರ ಬಂದಿದ್ದರಿಂದ ಅವ್ನು ನೋಡ್ಕೊಳ್ಳೋದು ಅದು ಇದು ಆಗೋಯ್ತು. ಆಮೇಲೆ ಎರಡೂ ಸೇರಿಸಿ ನಾನು ಓಕೆ ಸರಿ ಆಮೇಲೆ ಒಟ್ಟಿಗೆ ಹಾಕೋಣ, ವಿಡಿಯೋ ಹಾಕ್ಬೇಕಾರೆ ಹೇಳೋಣ ಅಂತ. ಸೊ ಇವಾಗ ಇನ್ನೇನು ಇಯರ್ ಎಂಡ್ ಆಗ್ತಿದೆ, ನೆಕ್ಸ್ಟ್ ಇಯರು ಸ್ಟಾರ್ಟ್ ಆಗುತ್ತೆ. ನ್ಯೂ ಇಯರಲ್ಲಿ ಬೇರೆ ಬೇರೆ ಏನಾದರೂ ಪ್ಲ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಇಯರ್ ಫುಲ್ಲು ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ. ಏಕೆಂದರೆ ಲಾಸ್ಟ್ ಇಯರ್ ಸ್ವಲ್ಪ ನಾನು 2 ಡೇಸ್ ಅದೇ ಹಾಗೆ ಆಗೋಯಿತು. ಒಂದೊಂದು ಸರಿ ವಾರಕ್ಕೆ 3 ವೀಡಿಯೋಸ್ ಹಾಕ್ತಾಯಿದ್ದೆ. ಯಾಕೆಂದರೆ ನಾನು ಫಸ್ಟು ವಾರದಲ್ಲಿ 4 ವೀಡಿಯೋಸ್ ಹಾಕ್ತಾನೇ ಇದ್ದೆ. ಬಟ್ ಆಮೇಲೆ ವಾರದಲ್ಲಿ 3 ವೀಡಿಯೋಸೇ ಹಾಕೋಕ್ಕಾಗ್ತಿದ್ದು. ಸೊ ಅದಕ್ಕೆ ಇವಾಗ ಅಂದ್ಕೊಂಡಿರೋದು ನ್ಯೂ ಇಯರಿಂದ ವಾರದಲ್ಲಿ ಅಟ್ಲೀಸ್ಟ್ 4 ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ಜನ ರಮ್ಯಾ ನೀವು ವಾರದಲ್ಲಿ ಒಂದ್ಸರಿ ಲೈವ್ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು, ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ, ನಮ್ಗೆ ಅದಕ್ಕೆಲ್ಲ ಆನ್ಸರ್ ಬೇಕು. ಯಾಕೆಂದರೆ ಕಮೆಂಟಲ್ಲಿ ನಾನು ಹಾಕಿದಾಗ ನಾನು ಆನ್ಸರ್ ಮಾಡಿರ್ತೀನಿ, ಬಟ್ ಎಷ್ಟೊಂದು ಸರಿ ನಿಮಗೆ ಅದು ಅಂತ ಗೊತ್ತಾಗಲ್ಲ ಅಂತ. ಸೊ ಅದಕ್ಕೆ ನಾನು ಇನ್ಮೇಲೆ ಹೊಸ ವರ್ಷದಿಂದ ನ್ಯೂ ಇಯರಲ್ಲಿ ಅಂದರೆ ನ್ಯೂ ಇಯರ್ ಸ್ಟಾರ್ಟ್ ಆದಾಗಿಂದ ನಾನು ವಾರದಲ್ಲಿ ಒಂದ್ಸರಿ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಮನಸ್ಸಿನ ಮಾತು ನಾನು ನಿಲ್ಲಿಸ್ಬಿಟ್ಟಿದ್ದೆ. ಸೊ 2 ಇಯರ್ಸ್ ಬ್ಯಾಕ್ ನಾನು ಅದು ಮಾಡ್ತಾಯಿದ್ದೆ. ಯಾರಿಗೇನು ಲೈಫಲ್ಲಿ ಕಷ್ಟ ಇರುತ್ತೆ ಅದನ್ನು ಸ್ಟೋರಿ ಥರ ತೊಗೊಂಡು ಹೇಳಿ ಅದಕ್ಕೇನಾದರೂ ಒಂದು ಪರಿಹಾರ ನನ್ನ ಕೈಲಿ ಏನಾಗುತ್ತೆ ಅದು ಹೇಳ್ತಾ ಇದ್ದೆ. ನಾನಾಗಿದ್ದರೆ ಆ ಪ್ಲೇಸಲ್ಲಿ ಏನು ಮಾಡ್ತಿದ್ದೆ ಅಂತ. ಸೊ ಅದು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ನೀವು ಹೆಲ್ದಿ ಸ್ಟೋರಿ ಕಳಿಸ್ಬೇಕು ಅದ್ರ ಬಗ್ಗೆ ನಾನು ಮುಂದೆ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಎಲ್ಲಿ ಸ್ಟೋರಿ ಕಳಿಸ್ಬೇಕು, ನಾನು ಯಾವ ಥರ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಬೇರೆ ಬೇರೆ ಥರ ಇರುತ್ತೆ. ಮತ್ತು ಜಾಸ್ತಿ ನಾನು ಅಂದ್ಕೊಂಡಿರೋದು ಟ್ರಾವೆಲ್ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಹೇಳೋಕ್ಕಾಗಲ್ಲ ನಾವು ಎಷ್ಟು ಟ್ರಾವೆಲ್ ಮಾಡ್ತೀವಿ ಅಂತ. ಸೊ ಜಾಸ್ತಿ ಹೊರಗಡೆ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನೋಡೋಣ ಹೆಂಗಾಗುತ್ತೆ ಅಂತ. ಅದು ಬಿಟ್ಟರೆ ಮಾಮೂಲಿ ಬ್ಯೂಟಿ ವೀಡಿಯೋಸ್ ಇದ್ದೇ ಇರುತ್ತೆ, ಪ್ರಾಡಕ್ಟ್ದು ರಿವ್ಯೂಸ್ ಕೂಡ ಇರುತ್ತೆ. ಎಷ್ಟೊಂದು ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ ಮಾರ್ಕೆಟ್ಗೆ, ನಿಮ್ಗೆ ಚೆನ್ನಾಗಿರುತ್ತೆ ಇರಲ್ವ ಗೊತ್ತಿರಲ್ಲ, ಅದು ರಿವ್ಯೂಸ್ ಕೂಡ ಇರುತ್ತೆ, ಅದು ಕೂಡ ನಾನು ಮಾಡ್ತೀನಿ. ಪ್ರೆಸೆಂಟ್ ಇವಾಗ ಲೈಫಲ್ಲಿ ಹೇಳಬೇಕು ಅಂದರೆ ಲೈಫ್ ಅಪ್ಡೇಟ್ ಬಗ್ಗೆ ಇವಾಗ ಏನು ನಾನು ನಡೀತಾ ಇದೆ ಲೈಫಲ್ಲಿ ಅಂದರೆ ಏನೂ ಇಲ್ಲ. ಸದ್ಯಕ್ಕೆ ಆರಾಮಾಗಿದ್ದೆ. 1 ವಾರ ಪೂರ್ತಿ ರೆಸ್ಟ್ ಮಾಡಿದೆ, ರಿಲ್ಯಾಕ್ಸ್ ಮಾಡಿದೆ. ಯಾಕೆಂದರೆ ನನಗೆ ಹೊಸದಾಗಿ ಏನಾದರೂ ಐಡಿಯಾಸ್ ಬರಬೇಕು ಅಂದರೆ ಮೈಂಡ್ಗೂ ಸ್ವಲ್ಪ ರೆಸ್ಟ್ ಕೊಡಬೇಕಿತ್ತು. ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಕ್ ನನಗೂ ಸ್ವಲ್ಪ ಒಂಥರ ಏನಂತಾರೆ ಸ್ಟ್ರೆಸ್ ಆದಂಗೆ ಆಗಿತ್ತು. ಮತ್ತು ಅದು ಇದು ಕೆಲಸಗಳು ಅದ್ರ ಮಧ್ಯೆ ಎಲ್ಲ. ಸೊ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರಿಂದ ಎನರ್ಜಿ ಜಾಸ್ತಿ ಬಂದಿದೆ. ಸೊ ನೆಕ್ಸ್ಟ್ ಇಯರು ನೀವೆಲ್ಲ ಏನೇನು ಮಾಡಬೇಕು ಅಂತಿದ್ದೀರಾ, ಅದೆಲ್ಲದಕ್ಕೂ ಒಳ್ಳೇದಾಗಲಿ, ಅದು ಮಾಡಬೇಕು ಅಂತ ಅಂದ್ಕೊಡಿ, ಅದ್ರ ಬಗ್ಗೆ ಗಮನ ಹರಿಸಿ, ಅದ್ರ ಬಗ್ಗೆ ಜಾಸ್ತಿ ಕೆಲಸ ಮಾಡಿ ಎಲ್ಲ ಆಗುತ್ತೆ. ಸೊ ಸದ್ಯಕ್ಕೆ ನಂದು ಇಷ್ಟ ಇರೋದು ನೆಕ್ಸ್ಟ್ ಇಯರು ಏನಾದರೂ ಹೇಳಿದಾಗೆ ಜಿಮ್ ಅಥವಾ ಮತ್ತು ಏರೋಬಿಕ್ಸ್ ಏನಾದರೂ ಒಂದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಕಾರ್ ಡ್ರೈವಿಂಗ್ ಸ್ವಲ್ಪ ಬರುತ್ತೆ, ಫುಲ್ ಬರೋಲ್ಲ. ಅಂದರೆ ನನಗೆ ಭಯ ಹೊರಗಡೆ ತೊಗೊಂಡು ಹೋಗೋದಕ್ಕೆ. ಮಧುರಲ್ಲಿದ್ದಾಗ ಸ್ವಲ್ಪ ಓಡಿಸ್ತಾ ಇದೆ, ಅಂದರೆ ಪಕ್ಕದಲ್ಲಿ ಎಲ್ಲಾದರೂ ಕುತ್ಕೊಂಡು ಓಡಿಸ್ತಾ ಇದೆ. ಬ್ಯಾಂಗ್ಳೂರು ಬಂದಮೇಲಂತೂ ಇಲ್ಲವೇ ಇಲ್ಲ. ಬ್ಯಾಂಗ್ಳೂರಲ್ಲೂ ಸ್ವಲ್ಪ ಜೀವನ ಊಟಕ್ಕೆ ಮುಂಚೆ ಚಂದು ಪಕ್ಕ ಕೂತಿದ್ರೆ ಮಧುರ್ಗೆ ಹೋಗ್ಬೇಕಾದ್ರೆ ಡ್ರೈವ್ ಮಾಡ್ತಿದ್ದೆ. ಸೊ ಆ ಥರ ಆಗ್ತಾಯಿತ್ತು. ಬಟ್ ಇವಾಗಂತೂ ಫುಲ್ಲು ಬಿಟ್ಟಿದ್ದೆ, ಟಚ್ ಹೋಗ್ಬಿಟ್ಟಿದ್ದೆ. ಮತ್ತು ಅದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅದ್ರ ಬಗ್ಗೆ.
ಯಾಕೆ ನಾನು ಚಂದಕ್ಕೂ ನಾನು ಕರ್ಕೊಂಡು ಹೋಗೋಕ್ಕೆ ಫ್ರೀ ಇರಬೇಕಲ್ವ. ಸೊ ಚಂದನೇ ಸ್ವಲ್ಪ ಜಾಸ್ತಿ ಬ್ಯುಸಿ ಇರೋದ್ರಲ್ಲಿ ನನಗೆ ಇವಾಗ ಅಷ್ಟು ಇದೆ ಇಷ್ಟು ಮಾಡಬೇಕು ಅಂತ. ನನಗೆ ಕಮೆಂಟ್ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ರಮ್ಯಾ ಯಾಕೆ ಆರಾಮಾಗಿದ್ದೀರಾ, ವೀಡಿಯೋಸ್ ಯಾಕೆ ಆಗ್ತಿಲ್ಲ ಅಂತ. ಸೊ ಆರಾಮಾಗಿದ್ದೀನಿ. ಸೊ ಇಯರ್ ಎಂಡೆಲ್ಲ ಬ್ರೇಕ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೆ ಅಷ್ಟೇ ನಂದು ಲೈಫ್ ಅಪ್ಡೇಟು ಇವಾಗ ನನ್ನ ಲೈಫಲ್ಲಿ ಆಗ್ತಿರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ವೆಯ್ಟ್ ಮಾಡ್ತೀರಿ, ಬೇರೆ ಬೇರೆ ಥರ ವಿಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕಂಟೆಂಟ್ ಎಷ್ಟೊಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಇಯರ್ ಏನೇನು ಮಾಡ್ಬೋದು ಅಂತ. ಅದೆಲ್ಲ ಹಿಂಗಾಗುತ್ತೆ ನೋಡಿಕೊಂಡು ನಾನು ವೀಡಿಯೋಸ್ ಮಾಡೋಕ್ಕಾಗೋದು. ಒಂದೊಂದ್ಸರಿ ಅಂದ್ಕೊಂಡಿದ್ದ ಪ್ರಕಾರ ಆಗಲ್ಲ, ಒಂದೊಂದ್ಸರಿ ಅಂದ್ಕೊಂಡಿದ್ದು ಆಗುತ್ತೆ, ಹೇಳೋಕ್ಕೆ ಬರಲ್ಲ ಅದು. ಮತ್ತು ಎಲ್ಲರೂ ಖುಷಿಯಾಗಿರಿ. ಎಲ್ಲರಿಗೂ ಈ ವರ್ಷ ಕೂಡ ಚೆನ್ನಾಗಾಗಲಿ. ಸೊ ಈ ವರ್ಷ ಏನೇನು ಮಾಡಿದ್ರಿ ನೆನೆಸ್ಕೊಳ್ಳಿ ಒಂದ್ಸರಿ ಕೂತ್ಕೊಂಡು. ನೆಕ್ಸ್ಟ್ ಇಯರ್ ಏನೇನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಸೊ ಇವಾಗ ನಾನು ಅದೇ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಒಂದು ವಾರ ಫುಲ್ ಆರಾಮಾಗಿ ಕೂತ್ಕೊಂಡು ಓಕೆ ಲಾಸ್ಟ್ ಇಯರ್ ನಾನು ಏನೇನು ಮಾಡಿದೆ, ಈ ವರ್ಷ ನಾನು ಏನೇನು ಮಾಡಬೇಕು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಸೊ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ವ್ಲಾಗು. ಒಂದು ಸ್ಮಾಲ್ ಅಪ್ಡೇಟು ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ. ಲೈಫಲ್ಲಿ ಏನೇನು ಆಗ್ತಿದೆ ಅಂತ, ಏನೇನು ಹೊಸದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.